ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 54ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ಎಬಿ ಸಮಾಂತರ ಸಿಡಿ, ಕೋನ ಎಪಿ ಕ್ಯೂ = 50 ಡಿಗ್ರಿ ಮತ್ತು ಕೋನ ಪಿ ಆರ್ ಡಿ = 127 ಡಿಗ್ರಿ ಆದರೆ ಎಕ್ಸ್ ಮತ್ತು ವಾಯ್ ನ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಎ ಬಿ ಸಮಾಂತರ ಸಿಡಿ ಆಗಿದೆ. ಓಕೆ, ಸೊ ಇಲ್ಲಿ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಎ ಪಿ ಕ್ಯೂ ಆಗುತ್ತೆ. ಯಾಕಂದ್ರೆ ಆಂತರಿಕ ಪರ್ಯಾಯ ಕೋನ. ಸೊ ಇದು ಮತ್ತೆ ಇದು. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಕೋನ ಎ ಪಿ ಕ್ಯೂ ಈಸ್ ಈಕ್ವಲ್ ಟು ಎಷ್ಟು ಹೇಳಿ, 50 ಡಿಗ್ರಿ. ಸೊ ಯಾಕಂದ್ರೆ ಆಂತರಿಕ ಪರ್ಯಾಯ ಕೋನ. ಓಕೆ, ಸೊ ಕೋನಗಳು ಆಗುತ್ತೆ. ಸೊ ಕೋನ ಎ ಪಿ ಆರ್, ಸೊ ಕೋನ ಎ ಪಿ ಆರ್, ಸೊ ಕೋನ ಎ ಪಿ ಆರ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ ಪಿ ಆರ್ ಡಿ. ಸೊ ಕೋನ ಎ ಪಿ ಆರ್ ಈಸ್ ಈಕ್ವಲ್ ಟು ಕೋನ ಪಿ ಆರ್ ಡಿ. ಸೊ ಇದು ಕೂಡ ಆಂತರಿಕ ಪರ್ಯಾಯ ಕೋನಗಳು. ಸೊ ಕೋನ ಎ ಪಿ ಆರ್ ಈಸ್ ಈಕ್ವಲ್ ಟು ಕೋನ ಪಿ ಆರ್ ಡಿ. ಸೊ ಆಂತರಿಕ ಪರ್ಯಾಯ ಕೋನಗಳು. ಓಕೆ, ಸೊ ಇಲ್ಲಿ y ಈಸ್ ಈಕ್ವಲ್ ಟು, ಸೊ ಇಲ್ಲಿ y ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಟೋಟಲ್ ಅಂದ್ರೆ ಎ ಪಿ ಆರ್ ಈಸ್ ಈಕ್ವಲ್ ಟು ಪಿ ಆರ್ ಡಿ. ಸೊ ಈಸ್ ಈಕ್ವಲ್ ಟು ಇದೆಷ್ಟು ಹೇಳಿ, 127 ಡಿಗ್ರಿ ಅಲ್ವಾ. ಸೊ ಎ ಪಿ ಆರ್, ಸೊ y ಈಸ್ ಈಕ್ವಲ್ ಟು ಏನ್ ಹೇಳಿ, ಎ ಪಿ ಆರ್, ಕೋನ ಎ ಪಿ ಆರ್ ಮೈನಸ್ ಎ ಪಿ ಕ್ಯೂ ಮಾಡಿದ್ರೆ ನಮ್ಗೆ y ಸಿಗತ್ತೆ. ಸೊ ಹಾಗಾಗಿ y ಈಸ್ ಈಕ್ವಲ್ ಟು ಕೋನ ಎ ಪಿ ಆರ್ ಮೈನಸ್ ಎ ಪಿ ಆರ್ ಮೈನಸ್ ಎ ಪಿ ಕ್ಯೂ, ಎ ಪಿ ಕ್ಯೂ. ಸೊ ಎ ಪಿ ಆರ್ ಎಷ್ಟು, ಎ ಪಿ ಆರ್ ಎಷ್ಟಿದೆ, 127 ಡಿಗ್ರಿ ಮೈನಸ್ ಎ ಪಿ ಕ್ಯೂ ಎಷ್ಟು, 50 ಡಿಗ್ರಿ. ಸೊ ಹಾಗಾದ್ರೆ y ಈಸ್ ಈಕ್ವಲ್ ಟು 127 ಡಿಗ್ರಿ ಮೈನಸ್ 50 ಡಿಗ್ರಿ ಎಷ್ಟು ಬರುತ್ತೆ, 77 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಎಕ್ಸ್ ಎಷ್ಟು ಬಂದಿದೆ, ಎಕ್ಸ್ ಈಸ್ ಈಕ್ವಲ್ ಟು 50 ಡಿಗ್ರಿ, y ಈಸ್ ಈಕ್ವಲ್ ಟು 77 ಡಿಗ್ರಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.